ನಂಜನಗೂಡು ತಾಲೂಕಿನ ದೊಡ್ಡ ಕವಲಂದೆ ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ಸಿಕ್ಕಿದೆ. ಅಂದಹಾಗೆ 1,75,00,000 ರೂಪಾಯಿ ವೆಚ್ಚದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ಅಂಗನವಾಡಿ ಕೇಂದ್ರದ ಕಟ್ಟಡ ಕಾಮಗಾರಿಗೆ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಭೂಮಿ ಪೂಜೆ ನೆರವೇರಿಸಿದ್ದಾರೆ. ಇನ್ನು 1,58,00,000 ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ ಕಾಲೇಜು ಕೊಠಡಿಗಳು, ಪ್ರಯೋಗಾಲಯ ಹಾಗೂ ಶೌಚಾಲಯ ನಿರ್ಮಾಣ ಮತ್ತು 16 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಂಗನವಾಡಿ ಕಟ್ಟಡ ಕಾಮಗಾರಿಗಳಿಗೂ ಶಾಸಕ ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಶಾಸಕ ದರ್ಶನ್ ಧ್ರುವ ನಾರಾಯಣ್, ದೊಡ್ಡ ಕವಲಂದೆ ಗ್ರಾಮದಲ್ಲಿ ಕಾಲೇಜು ಸಿಬ್ಬಂದಿ ಹಾಗೂ ಗ್ರಾಮಸ್ಥರ ಒತ್ತಾಯದ ಮೇರೆಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕೊಠಡಿಗಳು, ಪ್ರಯೋಗಾಲಯ ಹಾಗೂ ಶೌಚಾಲಯ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿದ್ದೇನೆ ಅಂತ ತಿಳಿಸಿದರು. ಗ್ರಾಮದಲ್ಲಿ 2 ಹೊಸ ಕಾಮಗಾರಿಗಳಿಗೆ ನಾವು ಭೂಮಿ ಪೂಜೆಯನ್ನು ಮಾಡಿದ್ದೇವೆ. ಒಂದು ಅಂಗನವಾಡಿ ಕಟ್ಟಡ, ಈಗ ಟೆಂಪ್ರರಿಯಾಗಿ ಪಕ್ಕದಲ್ಲಿರುವ ಶಾಲೆಯಲ್ಲಿ ಅವರು ನಡೆಸ್ತಾ ಇದ್ದಾರೆ. ಅದರಿಂದ ಏನೋ ಈ ಹಿಂದೆ ಒಂದು ಕಟ್ಟಡ ಇತ್ತು, ಆ ಕಟ್ಟಡವನ್ನು ಡೆಮಾಲಿಷ್ ಮಾಡಿಸಿ ಅಲ್ಲಿ ಹೊಸದಾಗಿ ಕಾಮಗಾರಿಯನ್ನು ಮಾಡಲಿಕ್ಕೆ ಸುಮಾರು ಸರ್ಕಾರದಿಂದ 21 ಲಕ್ಷ ರೂಪಾಯಿಗಳು ಅಂದಾಜಲ್ಲಿ ಅದನ್ನು ಎಸ್ಟಿಮೇಟನ್ನು ಮಾಡಿಸಿ ಕೆಲಸ ಸುಮಾರು 15.87 ಲಕ್ಷಕ್ಕೆ ಆಗಲಿರ್ತಿತ್ತು. ಆ ಒಂದು ಕಾಮಗಾರಿ 5 ದಿವಸ ಅದಕ್ಕೆ ನಾವು ಭೂಮಿ ಪೂಜೆ ನೆರವೇರಿಸಿದ್ದೇವೆ. ಒಂದು ಒಳ್ಳೆಯ ಕಟ್ಟಡವನ್ನು ಅಲ್ಲಿ ಕಟ್ಟಿ ಎಲ್ಲ ಮಕ್ಕಳಿಗೆ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಕಲ್ಪಿಸಬೇಕು, ಒಳ್ಳೆಯ ಶಿಕ್ಷಣವನ್ನು ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಅಲ್ಲಿ ನಾವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಸುಮಾರು 15.87 ಲಕ್ಷಕ್ಕೆ ಕಾಮಗಾರಿಯಲ್ಲಿ PU ಕಾಲೇಜಿಗೆ ಒಂದು ಪೂರಕವಾಗಿ ಒಂದು ಹೊಸ ಬಿಲ್ಡಿಂಗ್ ಇವರು ಕೇಳಿದರು. ಅದು ಕೂಡ ನಮ್ಮ ಸಿದ್ದರಾಜರವರು ಇವರ ಎಫರ್ಟ್ನಿಂದ ಹಿಂದೆ ಎಲ್ಲ ಅಪ್ರೂವಲ್ ಆಗಿ ಅದಕ್ಕೂ ಸುಮಾರು 1,58,00,000 ರೂಪಾಯಿ ಬಿಡುಗಡೆ ಆಗಿತ್ತು. ಅದಕ್ಕೂ ಕೂಡ ನಾವು ಜಾಗ ಕಳೆದ ಬಾರಿಯಲ್ಲಿ ಬಂದಾಗ ಜಾಗವನ್ನು ತೋರಿಸಲಿಕ್ಕೆ ನಾವು ಸರ್ಕಾರಕ್ಕೆ ಸೂಕ್ತ ಜಾಗವನ್ನು ಹೇಳಿದಂಥದ್ದು. ಅದಕ್ಕೆ ಜಾಗವನ್ನು ಕೂಡ ನಿಗದಿತ ಮಾಡಿದ್ದೇವೆ. ಇಲ್ಲಿ ಹಳೆಯ ಬಿಲ್ಡಿಂಗ್ ಕೂಡ ಒಂದು ಆಪ್ಷನ್ ನೋಡಿದ್ದು, ಆದರೆ ಅದು ದುರಸ್ತಿ ಆಗ್ತದೆ. ಕಟ್ಟಡ ಗುಣಮಟ್ಟ ಇರೋದ್ರಿಂದ ಇಲ್ಲಿ ಕಟ್ಟಡವನ್ನು ಮಾಡಲಿಕ್ಕೆ ಗುರುಪಡಿಸಿ ಈಗಾಗಲೇ ಆ ಕಾಮಗಾರಿಗೂ ನಾವು ಭೂಮಿ ಪೂಜೆನ ಮಾಡಿದ್ದೇವೆ. ಸುಮಾರು 2 ಪ್ರಯೋಗಾಲಯಗಳು, 2 ಬೋಧನಾ ಕೊಠಡಿಗಳು, 2 ಶೌಚಾಲಯ ಇವೆಲ್ಲವೂ ಕೂಡ ಇದರಲ್ಲಿ ಬರಲಿದೆ. ಆದ್ದರಿಂದ ಈ ಒಂದು ನಮ್ಮ ಸಂಕೀರ್ಣ ಏನಿದೆ, ನಮ್ಮ ವಿಸ್ತರಣೆಗೆ ಇರುವಂತಹ ಶಾಲಾ ಕಾಲೇಜ್ ಏನಿದೆ, ಇದಕ್ಕೆ ತುಂಬ ವ್ಯವಸ್ಥಿತವಾಗಿ ಒಂದು ಕಟ್ಟಡ ಅದಕ್ಕೆ ಪೂರಕವಾಗಿ ಉಪಯೋಗಕ್ಕೆ ಬರಲಿದೆ. ಇದನ್ನು ನಾನು ನಮ್ಮ ಗ್ರಾಮಸ್ಥರು, ನಮ್ಮ ನಾಗರಿಕರು, ನಮ್ಮ ಇಲ್ಲಿನ ಎಲ್ಲ ಮಕ್ಕಳಿಗೆ, ಎಲ್ಲ ವಿದ್ಯಾರ್ಥಿನಿಯರಿಗೆ ಈ ಒಂದು 2 ಅಂಗನವಾಡಿ ಹಾಗೆ 2 ಕಟ್ಟಡವನ್ನು ಸದುಪಯೋಗ ಪಡ್ಕೊಳ್ಳಿ ಅಂತ ನಾನು ಕೂಡ ಮನವಿಯನ್ನು ಮಾಡ್ತೀನಿ.